ನಿಮ್ ಮಗಳಿಗೆ ಕಾಲೇಜಲ್ಲಿ ಓದ್ಬೇಕು ಅಂತ ಅಷ್ಟೊಂದು ಆಸೆ ಇದ್ದಿದ್ರೆ ನಿಮ್ ಹತ್ರ ದುಡ್ಡು ಕೇಳ್ಬೇಕಾಗಿತ್ತು ತಾನೆ. ಅದನ್ ಬಿಟ್ಟು ಆ ಹೆಂಗಸಿನ ಮಗನ ಹತ್ರ ಯಾಕೆ ಕೇಳ್ಬೇಕಾಗಿತ್ತು? ನ್ಯಾಯವಾಗಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದ ಹುಡುಗನ್ನ ಮರಳು ಮಾಡಿ ಅವನ ಕೈಯಲ್ಲಿ ಮಾಡಬಾರ್ದು ಕೆಲಸನೆಲ್ಲ ಮಾಡಿಸಿದಾಳಲ್ಲ. ಈಗ ಹುಡುಗನ್ನ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಚೆನ್ನಾಗಿದ್ದ ಸಂಸಾರ ನಿಮ್ ಮಗಳಿಂದ ಪೊಲೀಸು ಕೇಸು ಅಂತ ಅಲಿತಾ ಇದ್ದಾರೆ. ಏನಮ್ಮ, ಮದನ್ ಗೋಪಾಲು ನನ್ನ ಓದ್ಗೆ ಕೊಟ್ಟಿದ್ದ ದುಡ್ಡನ್ನ ನಾನು ತಗೊಂಡೆ ಅಂತೇಳಿ ನನ್ನನ್ನೇ ಪೊಲೀಸ್ಗೆ ಹಿಡ್ಕೊಡಕ್ ನೋಡಿದ್ರು. ಈಗ ಇವ್ರ ಮಗಳು ಆ ಹುಡುಗನ ಚೂ ಬಿಟ್ಟು ಬ್ಯಾಂಕಲ್ಲಿ ದುಡ್ಡೇ ಮಾಡಿಸಿದಾಳೆ. ಇದಕ್ಕೆಲ್ಲ ಪೊಲೀಸ್ ಹತ್ರ ಹೋಗೋದಿಲ್ವಾ ಇವರು? ಅಯ್ಯೋ, ಇವ್ರು ಯಾಕೆ ಹೋಗ್ತಾರೆ? ಈ ಮನುಷ್ಯಂದು ಅದ್ರಲ್ಲಿ ಪಾಲಿದ್ಯಲ್ಲ, ಅದಕ್ಕೆ ಹೋಗಲ್ಲ ಅಂತಾರೆ. ಇವ್ರು ಹೋಗ್ಲಿಲ್ಲ ಅಂದ್ರೆ ಏನಾಯ್ತು? ನಾನು ಹೋಗ್ತೀನಿ. ಈಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್, ರಂಜಿತ್ ಮಾಡಿರೋ ತಪ್ಪಿಗೆಲ್ಲ ಮೂಲ ಕಾರಣ ತುಳಸಿನೇ ಅಂತ ಹೇಳ್ಬರ್ತೀನಿ. ನಿಂತ್ಕೊಳ. ಏನು ಮಾಡೋದಕ್ಕೆ ಹೊರಟಿದ್ಯಾ ನೀನು? ತುಳಸಿ ಹಾಗೆಲ್ಲ ಮಾಡ್ತಾಳೇನೋ? ಅಲ್ವೋ, ನಿಮ್ಮ ಅಕ್ಕನ ಬಗ್ಗೆ ನೀನೇ ತಪ್ಪಾಗಿ ಮಾತಾಡ್ತಾ ಇದೆಯಲ್ಲೋ ಅಲ್ವೋ? ಒಂಚೂರು ಕರುಣೆ ತೋರಿಸದೆ ಪಾಪ ಆ ಹುಡುಗಿ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ನೀನು ಒಬ್ಬ ಮನುಷ್ಯ. ಯಾಕೆ ನನ್ ಮಗ ಮಾಡಿರೋ ತಪ್ಪಿಗೆ ಅವತ್ತು ನನ್ ಮೇಲೆ ನನ್ ಮಗನ್ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆಗ ನೀವು ಮನುಷ್ಯರಾಗಿದ್ರಾ? ನಿಮ್ ಬುದ್ಧಿ ಎಲ್ಲಿ ಹೋಗಿತ್ತು? ನಿಮ್ ಮಗಳೀಗ ಬ್ಯಾಂಕಿಗೆ ಮೋಸ ಮಾಡಿದಾಳೆ, ಅದನ್ನ ನಾವ್ ಹೇಳ್ಬಾರ್ದಾ? ಪದ್ಮ ತುಳಸಿ ಅಂತ ಹುಡುಗಿ ಅಲ್ಲ, ಅವಳು ಯಾಕೆ ಬ್ಯಾಂಕ್ ಹೋಗ್ತಾಳೆ ಹೇಳು? ನೋಡ್ರಿ, ಬೇರೆಯವರಿಂದ ಕಳ್ತನ ಮಾಡಿಸಿದ್ರು ತಾನೇ ಕಳ್ತನ ಮಾಡಿದ್ರು ಕಳ್ತನನೇ, ಕಳ್ಳನೇ. ಏ ಮೋಹನ, ನೀನ್ ಈಗ್ಲೇ ಪೊಲೀಸ್ನವ್ರ ಹತ್ರ ಹೋಗಿ, ನೋಡಿ ಸ್ವಾಮಿ, ರಂಜಿತ್ ತುಂಬಾ ಒಳ್ಳೆ ಹುಡುಗ, ಅವನ್ ಯಾವ ತಪ್ಪು ಇಲ್ಲ, ಇದಕ್ಕೆಲ್ಲ ಕಾರಣ ಆ ತುಳಸಿನೇ ಅವಳೇ ಹೇಳ್ಕೊಟ್ ಮಾಡಿಸಿದಾಳೆ ಅಂತ ಹೇಳ್ಬಿಟ್ ಬಾ, ಹೋಗೋ. ಮೋಹನ, ತುಳಸಿ ತಾಯಿ ಇಲ್ದೇ ಇರೋ ಹುಡುಗಿ ಕಣ. ಈಗ ತಾನೇ ಕಾಲೇಜಿಗೆ ಸೇರಿ ಸಂತೋಷವಾಗಿದ್ದಾಳೆ. ಆ ಸಂತೋಷನ ದಯವಿಟ್ಟು ಹಾಳು ಮಾಡಬೇಡ. ನೋಡು, ನೀನೇ ಪ್ರತ್ಯಕ್ಷವಾದ ದೇವರು ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ ಕಣ. ಅವಳು ನೆಮ್ಮದಿ ಆಗಿರೋದಕ್ಕೆ ಬಿಟ್ಬಿಡಿ. ಪದ್ಮ, ಮೋಹನ, ಹಾಳಾಗ್ ಹೋಗ್ಲಿ ಬಿಡು. ಇವ್ರಿಗಂತೂ ಬೇರೆಯವ್ರ ಮನೆ ಹಾಳು ಮಾಡೋ ಬುದ್ಧಿ ಇದೆ ಅಂದ್ರೆ ನಮ್ಗ್ಯಾಕ್ ಬೇಕಂತ ಬುದ್ಧಿ? ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ಅವರೇ ಅನುಭವಿಸ್ತಾರೆ. ಹಾಳಾಗ್ ಹೋಗ್ಲಿ ಬಾ, ನಾವ್ಯಾಕೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬೇಕು? ಕರ್ಮ. ಏನಿದು? ಪ್ರಕಾಶ್ ಈಗ ತಾನೇ ಹೋಗಿದ್ದು, ಆಗ್ಲೇ ವಾಪಸ್ ಬಂದಿದ್ದಾನಲ್ಲ. ಯಾಕೋ ಹೋಗಿ ಸ್ಪೀಡಲ್ಲೇ ಮತ್ತೆ ವಾಪಸ್ ಬಂದ್ಬಿಟ್ಟೆ? ಏನೋ ವಿಷಯ? ನಿನ್ ಬಟ್ಟೆ ಬರ ಎಲ್ಲ ಪ್ಯಾಕಪ್ ಮಾಡ್ಕೋ, ಹೀಗೆ ಹೊರಡು. ಯಾಕೋ ಪೊಲೀಸ್ನವ್ರು ಬರ್ತಾರೆ ಅಂತ ಹೆದರ್ಕೆನಾ? ಲವ್, ನಿನ್ನಂತ ಫ್ರೆಂಡ್ ನನ್ನ ಜೊತೆಗಿರುವಾಗ ಪೊಲೀಸ್ನವರಲ್ಲ ಕಣ, ಆ ಮಿಲಿಟರಿ ಅವ್ರು ಬಂದ್ರು ನಾನು ಹಿಡಿಯೋದಕ್ಕಾಗೋದಿಲ್ಲ ಕಣ. ನಿನಗೆ ನಾನು ಹೇಳೋದು ಅರ್ಥ ಆಗೋದಿಲ್ವಾ? ಹೋಗ್ ಲಗೇಜ್ ತಗೊಂಡ್ ಬಾ, ಹೋಗೋ. ಯಾಕೋ ನಿನ್ಗೂ ಚಿಕ್ಕಮ್ಮನ್ಗೆ ಏನಾರು ಸಮಸ್ಯೆನಾ? ಚಿಕ್ಕಮ್ಮ ಯಾಕೋ ಡಲ್ ಆಗಿದ್ದಾರೆ? ಏಯ್, ಚಿಕ್ಕಮ್ಮನ ನಿನಗೆ ಹೊರ ಕಳ್ಸಕ್ ಹೇಳಿರೋದು. ಚಿಕ್ಕಮ್ಮನ ಯಾಕೋ? ಲವ್, ಒಂದ್ 2-3 ದಿನ ನಿನ್ ಕೈಲಿ ಸುಮ್ಮನೆ ಇರೋದಕ್ಕಾಗೋದಿಲ್ವಾ? ಏಯ್, ನಾನೇನೋ ಮಾಡ್ದೆ? ಅಪ್ಪ, ನೀನ್ ಏನು ಮಾಡಿಲ್ಲ, ಬಾ ಹೊರಡು. ಏಯ್ ಇರೋ, ಚಿಕ್ಕಮ್ಮ ಯಾಕೋ ಹೊರಗಡೆ ಹೋಗಕ್ ಕೇಳಿದ್ರು, ನಾನೇನೋ ಮಾಡ್ದೆ? ನಿನಗೆ ಸುಮ್ಮನೆ ಬಿಟ್ಟಿದಾರಲ್ಲ ಇಲ್ಲಿವರೆಗೂ, ಅದಕ್ಕೆ ಸಂತೋಷ ಪಡು, ನಡಿ. ಏನೋ ಹೇಳ್ತಾ ಇದೀಯ ನೀನು? ಮತ್ತಿನೇನು? ಅಖಿಲ ಹತ್ರ ಏನ್ ಹೇಳಿದ್ಯಾ ನೀನು? ಜಾತಿ ಬೇಡ, ಪೇರೆಂಟ್ಸ್ ಬೇಡ, ಲವ್ ಮಾಡೋನ್ ಜೊತೆ ಓಡೋಗು ಅಂತ ಹೇಳಿದ್ಯಾ ನೀನು? ಏಯ್, ಇದೆಲ್ಲ ಯಾರೋ ನಿನ್ಗೆ ಹೇಳಿದ್ದು? ಚಿಕ್ಕಮ್ಮನ ನನಗೆ ಫೋನ್ ಮಾಡಿ ಹೇಳಿದ್ದು. ನೋಡಲ್ಲಿ, ನೋಡ ಎಷ್ಟು ಕೋಪ ಮಾಡ್ಕೊಂಡಿದಾರ ಅವರು. ಅವ್ರಿಷ್ಟು ಕೋಪ ಮಾಡ್ಕೊಂಡಿದ್ ನಾನು ನೋಡೇ ಇಲ್ಲ. ನಿನಗೆ ಯಾಕೋ ಬೇಕು? ಸುಮ್ಮನೆ ಇರಕ್ಕಾಗಲ್ವಾ? ಏಯ್, ಪಾಪ ಕಣ ಅಖಿಲ, ಅವಳು ಲವ್ ಮಾಡ್ತಾ ಇದ್ದಾಳೆ ಕಣ. ಅವಳು ಫೋನ್ ಮಾಡಿ ಅಳ್ತಾ ಇದ್ದಿಂದ ನಾನು ನೋಡ್ದೆ ಕಣ. ನನ್ನ ತಂಗಿ ಅಲ್ವೇನೋ, ಅದಕ್ಕೆ ನಾನು ಹೆಲ್ಪ್ ಮಾಡಬೇಕು ಅನ್ನಿಸ್ತು. ಅವಳೇ ನಿನಗೆ ಹೆಲ್ಪ್ ಮಾಡು ಅಂತ ಕೇಳಿದ್ಲೇನೋ? ನೀನ್ ಯಾಕೆ ಅನುವರ್ಷಕ್ಕಾಗಿ ಮುಖ ತೋರಿಸ್ತೀಯ ನೀನು? ಚಿಕ್ಕಮ್ಮನಿಗೆ ಎಷ್ಟು ಕೋಪ ಬಂದಿದೆ ನೋಡು. ಅವ್ರ ಅವಮಾನ ಮಾಡೋಕ್ಕಿಂತ ಮುಂಚೆ ನೀನ್ ಜಾಗ ಖಾಲಿ ಮಾಡು. ಚಿಕ್ಕಮ್ಮ, ಅಖಿಲಿನ ಒಳ್ಳೇದಕ್ಕೋಸ್ಕರ ಹಾಗೆ ಮಾತಾಡಿದೆ. ನಿಮ್ಗೇನಾದ್ರು ತಪ್ಪು ಅನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ.
ನಾನು ಬರ್ತೀನಿ ಚಿಕ್ಕಮ್ಮ, ಬರ್ತೀನಿ ಅಖಿಲ. ಸರಿ. ಏಯ್, ಈಗ ಅರ್ಥ ಆಯ್ತು ಕಣೋ ನಿಮ್ಮ ಬಗ್ಗೆ. ಊರವ್ರಿಗೆ ಉಪಕಾರ ಮಾಡುವಂಥ ಉಪದೇಶ ಮಾಡ್ತೀರಾ, ನಿಮ್ಮ ಸ್ವಂತ ಸಮಸ್ಯೆ ಬಂದಾಗ ಕತ್ತಿನ ಮೇಲೆ ಕತ್ತಿ ಇಡ್ತೀರಾ. ಅಷ್ಟೇ ಅಲ್ಲ ಕಣೋ, ಅಕ್ಕಿಲುಂಗೆ ಲವ್ ಮ್ಯಾರೇಜಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಖಂಡಿತ ನಾನು ಅವಳಿಗೆ ಮದುವೆ ಮಾಡಿಸ್ತೀನಿ. ಅಷ್ಟೇ ಅಲ್ಲ ಕಣೋ, ಅದು ನಿಮ್ಮ ಚಿಕ್ಕಮ್ಮನ ಒಪ್ಪಿಗೆ ತಗೊಂಡು ನಾನು ಮದುವೆ ಮಾಡಿಸ್ತೀನಿ. ಏಯ್ ಮುಟ್ಟಾಳ, ನಿನಗೆ ಅರ್ಥ ಆಗೋದಿಲ್ವಾ? ನಿನಗೆ 10 ಜನ ಸಹಾಯ ಮಾಡಬೇಕು ಅಂತ ಪರಿಸ್ಥಿತಿಯಲ್ಲಿ ನೀನಿದ್ಯಾ. ಬ್ಯಾಂಕ್ನವ್ರ ಸಮಸ್ಯೆ, ಪೊಲೀಸವ್ರು ನಿನ್ನ ಹಿಂದೆ ಬಿದ್ದಿದ್ದಾರೆ, ನೀನ್ ತಲೆ ಮರೆಸ್ಕೊಂಡಿದ್ಯಾ? ಅದ್ ನೆನ್ಪಿದ್ಯಾ ನಿನ್ಗೆ? ಬೇರೆಯವ್ರಿಗೆ ಸಹಾಯ ಮಾಡ್ತಾನಂತೆ. ಲವ್, ನನ್ನ ತೊಂದರೆ ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಕಣ. ಆದರೆ ಲವ್ ಯಾವತ್ತೂ ಇರುತ್ತೆ ಕಣ. ನನ್ನ ದೇಹದಲ್ಲಿ ಹರಿತಾ ಇರೋದು ಏಂಜಲ್ ಬ್ಲಡ್. ಊಟ ಹಾಕಿ ಪ್ರೀತಿಯಿಂದ ಮಾತಾಡ್ದವ್ರ ಮನೆ ಆದ್ರೇನೋ ಅವಳಿಗೂ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ ಕಣ. ನಿಂದು ಬದಲಾಗೋ ಜನ್ಮ ಅಲ್ಲ ಕಣ. ಆ ಪೊಲೀಸ್ ನನ್ನ ಮಗಳಿಗೆ ಮದುವೆ ಮಾಡಿಸ್ಬಿಟ್ಟು ಇವಾಗ ನೀನ್ ಬೀದಿ ಬಂದಿದ್ಯಾ. ಇನ್ನೂ ಯಾಕೋ ತಿತ್ಕೊಳಲ್ಲ ನೀನು? ಏಯ್, ನಿನಗೆ ನಾಚಿಕೆ ಆಗೋದಿಲ್ವೇನೋ? ನೀನು ಬ್ಯಾಚುಲರ್ ತಾನೆ. ಲವ್ ಅನ್ನೋ ವಿಷಯ ಬಂದಾಗ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು. ಹಿರಿಯರ್ ನಿಶ್ಚಯ ಮಾಡಿರೋ ಮದುವೆ ನಡೆಸೋದಕ್ಕೆ ತುಂಬ ಜನ ಇದ್ದಾರೆ ಕಣ. ಎಷ್ಟೋ ಕಲ್ಯಾಣ ಮಂಟಪಗಳು, ಎಷ್ಟೋ ಪುರೋಹಿತರು, ಎಷ್ಟೋ ಮ್ಯಾಟ್ರೋಮೋನಿ. ಇಷ್ಟೇ ಅಲ್ಲದೆ ಚಪ್ಪುರದವರು, ಅಡುಗೆಯವರು, ವಾಲಲ್ತವರು ಅಂತ ಸಾವಿರಾರು ಜನ ಇರ್ತಾರೆ ಕಣ. ಆದರೆ ಲವ್ ಮ್ಯಾರೇಜ್ಗೆ ಪಾಪ ಕಣ, ಅವರೇ ಕಷ್ಟಪಟ್ಟು ಏರ್ಪಾಡು ಮಾಡಿಕೊಂಡು ಗುದ್ದಾಡಿ ಹತ್ತು ಕರೆದು ಅವರೇ ಮದುವೆ ಮಾಡ್ಕೋತಾರೆ, ಅದು ಹೊಡೋಗಿ. ಅಂಥವ್ರಿಗೆ ನಾವೇ ತಾನೇ ಸಹಾಯ ಮಾಡಬೇಕು. ಏಯ್ ಸಾಕ್ ನಿಲ್ಸ. ಲವ್ ಅಂತ ಲವ್. ಮೊದಲು ನಿನ್ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡು. ನಾವೀಗ ಎಲ್ಲಿಗೆ ಹೋಗ್ತಿದೀವಿ? ನೀನ್ ಎಲ್ಲಿ ಉಳ್ಕೋತೀಯಾ? ಈ ರಂಜಿತ್ಗೆ ಜಗತ್ತಲ್ಲಿ ಖಂಡಿತ ಒಂದಲ್ಲ ಒಂದು ಜಾಗ ಇದ್ದೇ ಇರುತ್ತೆ ಕಣ. ಏಯ್ ಸೀರಿಯಸ್ನೆಸ್ ಇಲ್ಲದೆ ಮಾತಾಡಬೇಡ ಕಣೋ. ನಿನ್ ತಲೆ ಹೋಗೋ ವಿಷಯಗಳು ಸುಮಾರಿದಾವೆ. ನಿನ್ ಬ್ಯಾಂಕ್ ಸಮಸ್ಯೆ ಬಗೆಹರಿಸಬೇಕು, ಹಾಸನಕ್ಕೆ ಹೋಗಿ ಅವನ್ ಸಮಸ್ಯೆ ಬಗೆಹರಿಸಬೇಕು, ಜಾಮೀನ್ ತಗೋಬೇಕು. ಸುಮ್ನೆ ಈ ವಿಷಯ ಎಲ್ಲ ಮಾತಾಡೋದ್ ಬಿಟ್ಟು ಏ ರಂಜಿತ್, ಏನ ನೀನು ಹೇಳ್ತಾ ಇದ್ರು ಸುಮ್ನೆ ನಾನು ತುಳಸಿನ ನೋಡ್ದೆ ಕಣೋ. ತುಳಸಿನ ಎಲ್ಲಿ? ಏಯ್, ಅದು ತುಳಸಿನೇ ಕಣೋ. ನೀನ್ ಇಲ್ಲೇ ನಿಂತಿರೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಏ ರಂಜಿತ್, ಏಯ್ ಓಡ್ತಾ ಇದ್ರೆ ಸಿನಿಮಾದಲ್ಲಿ ನೋಡಿದ್ರೆ ಇಷ್ಟೊತ್ತಿಗೆ ಸೂಪರ್ ಸ್ಟಾರ್ ಆಗಿರ್ತಾ ಇದೆ. ಎಲ್ಲ ನನ್ನ ವಿಧಿ. ಓಸಿಗೆ ಓಡೋ ಥರ ಆಗೋಯ್ತಲ್ಲಪ್ಪ. ಯಾರ ಮನೇನೋ ಗೊತ್ತಾಗ್ತಿಲ್ವಲ್ಲ. ಬಾಂಡ್ಲಿಯಿಂದ ಬೆಂಕಿಗೆ ಬೀಳಿದವರೆ ಸಾಕಪ್ಪ.
ಏನಿಲ್ಲ ಅಜ್ಜಿ. ಏನೋ ಸದ್ದು ಬಂತಲ್ಲ. ಏನೂ ಇಲ್ಲ. ಥ್ಯಾಂಕ್ಸ್ ತುಳಸಿ, ನಾನು ನಿನ್ನ ಹುಡ್ಕೊಂಡೇ ಬಂದೆ. ಅಮ್ಮ ಯಾರಮ್ಮ ಮನೆ ಒಳಗಡೆ? ಯಾರಿದ್ದಾರೆ ಹೊರಗೆ ಬನ್ನಿ. ಪೊಲೀಸ್ನವರು ನನ್ನ ಹುಡ್ಕೊಂಡ್ ಬಂದಿದ್ದಾರೆ. ಪೊಲೀಸ್ ಅವರ? ತುಳಸಿ, ನೀನೇನು ಹೆದರ್ಕೋಬೇಡ. ಪೊಲೀಸ್ನವ್ರು ಏನಾರು ಕೇಳಿದ್ರೆ ನಾನು ಇಲ್ಲ ಅಂತ ಹೇಳು. ಹೋಗು ಹೋಗು ಬೇಗ. ಬನ್ರಿ ಆಚೆ. ನೀವೊಳಗೆ ನಡೀರಿ, ನಡೀರಿ. ಲಾಕ್ ಮಾಡ್ಕೊಳ್ಳಿ. ಹೋಗ್ತಾ ಇರೋದು ಕೇಳಿಸ್ತಲ್ವಾ? ಯಾರಿದ್ದೀರಿ? ಬನ್ರಮ್ಮ. ಬಾರಮ್ಮ ಇಲ್ಲಿ. ಸ್ಟೇಷನ್ ಇಂದ ಒಬ್ಬ ತಪ್ಪಿಸ್ಕೊಂಡು ಬಂದಿದ್ದಾನೆ. ಈ ಮನೆ ಒಳಗಡೆ ಹೋದ. ಒಳಗಿದ್ದಾನ ಅವನು? ಸರ್, ಆ ಥರದವ್ರು ಯಾರೂ ಬಂದಿಲ್ಲ ಸರ್ ಈ ಮನೆ ಒಳಗೆ. ಇಲ್ಲ ಸರ್, ಅವ್ನು ಇದೇ ಮನೆ ಒಳಗಡೆ ಹೋದ, ನಾನು ನೋಡಿದೆ ಸರ್. ಇಲ್ಲಾಂದ್ರೆ ಪಕ್ಕದ ಮನೆಗೆ ಹೋಗಿರ್ಬೇಕು ನೋಡಿ ಸರ್. ಅಕ್ಯೂಸ್ಡ್ ಅಮ್ಮ ಒಳಗಡೆ ಇದ್ದ ನೋಡೋಗಮ್ಮ. ಇಲ್ಲ ಸರ್. ಏನು ಯೋಚನೆ ಮಾಡ್ತಾ ಇದೆಯಮ್ಮ? ನಾನು ನೋಡಿದ್ನಲ್ಲ ಅವ್ನು ಒಳಗಡೆ ಹೋಗಿರೋದ್ನ. ಸರ್, ತುಳಸಿ, ಏನಮ್ಮ ಅದು? ಅಯ್ಯಯ್ಯೋ, ಪೊಲೀಸ್ನವ್ರು ಬಂದಿದ್ದಾರೆ. ಏನಂತೆ? ಅಮ್ಮ, ಒಬ್ಬ ಫ್ರಾಡ್ ನಮ್ಮ ಕೈ ಕೊಟ್ಟು ಈ ಮನೆ ಒಳಗಡೆ ಹೋಗಿದ್ದಾನೆ. ಒಳಗಿದ್ದಾನೆ ನೋಡಮ್ಮ. ಇಲ್ಲಪ್ಪ, ನಾನು ಒಳಗಡೆಯಿಂದನೇ ಬರ್ತಾ ಇದ್ದೀನಿ. ಒಳಗಡೆ ಯಾರೂ ಇಲ್ಲ. ಒಳಗಡೆ ಹೋಗಿದ್ದನ್ನ ನಾನು ನೋಡಿದ್ದೀನಿ. ಹೋಗಿ ನೋಡಮ್ಮ. ಇದೇನಿದು? ಮೋಹನ್ ಅನ್ಕೊಂಡಿರೋ ಥರನೇ ಮಾಡ್ಬಿಟ್ಟಿದ್ದಾನೆ. ಏನಮ್ಮ ಆಗಿನಿಂದ ಹೇಳ್ತಾ ಇದ್ದೀನಿ, ಹೋಗಿ ನೋಡಮ್ಮ. ಹೇಳತ್ತಲ್ಲಪ್ಪ. ಏನ್ ಸರ್ ನೀವು ಇಲ್ಲಿ? ಸರ್, ರಂಜಿತ್ ಅಂತ ಈ ಮನೆ ಒಳಗಡೆ ಹೋಗಿದ್ದಾನೆ ಸರ್. ರಂಜಿತ್ ಸರ್, ನೀವು ಅನ್ಕೊಂಡಿರ್ತಾರ ರಂಜಿತ್? ಯಾರೋ ರಂಜಿತ್ ಅನ್ನೋರು ತಪ್ಪಿಸ್ಕೊಂಡು ಈ ಮನೆ ಒಳಗೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಇಲ್ಲ ಅಂತ ಎಷ್ಟು ಹೇಳಿದ್ರು ಇವ್ರು ಕೇಳ್ತಾ ಇಲ್ಲ. ಸರ್, ನನ್ನ ಮಗಳೇ ಹೇಳಿದ್ದಲ್ಲ, ರಂಜಿತ್ ಇಲ್ಲೇ ಎಲ್ಲೋ ಪಕ್ಕದಲ್ಲಿ ಇರ್ಬೇಕು ನೋಡಿ ಸರ್. ಇಲ್ಲಿಗೆ ಬರೋ ಸಾಧ್ಯತೆ ಇಲ್ಲ. ದೂರದಿಂದ ನೋಡಿದಾಗ ಇದೇ ಮನೆ ತರ ಕಾಣ. ಇಲ್ಲ ಸರ್, ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರ ಅಷ್ಟೇ. ಯಾಕೆ ನಿಂತಿದ್ದೀರಾ? ಹೋಗಿ ಹೋಗಿ, ಎಲ್ಲ ಹೋಗಿ. ಅಪ್ಪ ಬಾ ನೀನು. ಏನಮ್ಮ ಇದು? ರಂಜಿತ್ ಹೀಗೆ ಮಾಡ್ತಾನೆ ನೋಡು. ಅವನಿಂದ ಎಷ್ಟು ಸಮಸ್ಯೆ ಆಗ್ತಾ ಇದೆ. ಬೇಡ ಬೇಡ ಅಂತ ನಮ್ಮ ಪಾಡಿಗೆ ನಾವಿದ್ದೀವಿ ಅಲ್ಲ. ನಮ್ಮಷ್ಟಕ್ಕೆ ನಾವಿದ್ರೂ ಕೂಡ ಪೊಲೀಸ್ನವ್ರು ಬಂದು ಮನೆಯೆಲ್ಲ ಹುಡುಕೋ ಹಾಗಾಗೋಯ್ತಲ್ಲ. ಛೆ, ಏನಪ್ಪ ಇದು? ಹಲೋ ಸರ್. ಸರ್ ರಂಜಿತ್,